मेरे प्यारे बच्चों, आप सभी को प्रणाम और आप सभी को हार्दिक स्वागत करती हूँ। पिछली कक्षा में आप समरचन के रेखाएं और वर्णमाला और स्वर व्यंजन और जो शब्दों से आने वाले जो वर्ण से आने वाले शब्दों के बारे में हम जानकारी प्राप्त कर लिए हैं। आज हम अब 6वीं कक्षा का पाठ 4 है स्वर और उनकी मात्राएं। इस पाठ के बारे में आज हम जानकारी प्राप्त करेंगे। तो बच्चों ಮಕ್ಕಳೇ ಇಂದಿನ ಒಂದು ತರಗತಿಯಲ್ಲಿ ನಾವು ಸಂರಚನೆಗೆ ರೇಖೆಗಳು ವರ್ಣಮಾಲೆಗಳು ಸ್ವರ ವ್ಯಂಜನಗಳ ಬಗ್ಗೆ ಅದೇ ರೀತಿ ಆ ಒಂದು ಸ್ವರದಿಂದ ಬರುವಂತಹ ಶಬ್ದಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ। ಇಂದು ನಾವು ನಿಮ್ಮ ಒಂದು ಪಾಠ 4ನೇ ಪಾಠ ಆದಂತಹ ಸ್ವರ ಮತ್ತು ಉನ್ಕಿ ಮಾತ್ರಾಯೆ ಸ್ವರ ಮತ್ತು ಅದರ ಒಂದು ಮಾತ್ರೆಗಳ ಬಗ್ಗೆ ನಾವು ಇಂದು ಅಧ್ಯಯನವನ್ನು ಮಾಡೋಣ। पहला है स्वर स्वरों और उनके मात्राओं के आज हम जानकारी प्राप्त करेंगे। अब हम स्वर यानी कि अ आ ई उ ऊ इन स्वरों के मात्राओं के बारे में जानकारी। अ इसका स्वर ये है, मात्रा है, सॉरी मात्रा है। ಇದರ ಒಂದು ಚಿಹ್ನೆ ಈ ರೀತಿಯಾಗಿದೆ। ಈ ರೀತಿಯಾಗಿ ನಾವು ಮೊದಲು ಅದನ್ನು ಬಳಸ್ತೀವಿ। ತದನಂತರ ಆ ಈ ರೀತಿಯಾಗಿ ಅದನ್ನು ಬಳಸುತ್ತೇವೆ। वैसे ही ई है, ई का छोटा ई का मात्रा इस तरह है, यानी कि दूसरा ई है उसका मात्रा इस तरह है। इसको छोटा ई और इसको बड़ा ई कहते हैं। और ऊ का मात्रा इस तरह है, बड़ा ऊ का मात्रा इस तरह है। ये है स्वर का मात्रा है। और आगे बढ़कर रू का मात्रा इस तरह है, ए का मात्रा इस तरह है। ऐसे इस तरह से लिखने से हम इन स्वरों को अच्छे तरह से लिख सकते हैं। पहले मात्राओं को हम ठीक से देख लेने से स्वरों को अच्छे से हम लिख सकते हैं। ಮೊದಲು ಈ ಒಂದು ಸಂಕೇತಗಳನ್ನು ನೀಟಾಗಿ ನೋಡಿಕೊಂಡಿದ್ರೆ ಆ ಒಂದು ಸ್ವರಗಳನ್ನು ಬರೆಯೋದಕ್ಕೆ ನಾವು ಸುಲಭವಾಗಿ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ಬೋದು, ಸುಲಭವಾಗಿ ಬರೆಯಬಹುದು। और औ है इस तरह है औ। और आगे बढ़कर अयोगवाह ಅಂದರೆ अयोगवाह 2 है, अनुस्वार और विसर्ग। अनुस्वार आम इसका मात्रा इस तरह है और विसर्ग का आहा इसका मात्रा इस तरह है। ये सभी भी क्या है बच्चों? ये सभी भी स्वर और उनके मात्राएं हैं। अयोगवाहक कहते हैं हम, अनुस्वार और विसर्ग को अयोगवाहक कहते हैं। और अब हम स्वर और उनकी मात्राएं से आने वाले कुछ शब्दों के बारे में हम जानकारी प्राप्त करेंगे। ಅಂದರೆ ಆ ಸ್ವರದಿಂದ ಬರುವಂತಹ ಆ ಸ್ವರದ ಒಂದು ಮಾತ್ರೆಯಿಂದ ಬರುವಂತಹ ಶಬ್ದಗಳ ಬಗ್ಗೆ ನಾವೀಗ ಅಧ್ಯಯನವನ್ನು ಮಾಡೋಣ। ಪಹಲೆ है पढ़ो और समझो, ಓದಿ ನಂತರ ತಿಳಿದುಕೊಳ್ಳಿ। पहला शब्द है कान, यानी कि ये आ मात्रा से इसको कहते हैं। आ मात्रा इस तरह कान, शान, ये सभी भी इस तरह से शब्द आते हैं। और दूसरा है नाक या नाव, सॉरी नाव, नाव इसको कहते हैं। नाव मीन्स हड़गु ಅಂತ ಅರ್ಥ, ದೋಣಿಗೆ ನಾವು ನಾವ್ ಅಂತ ಕರಿತೀವಿ। वैसे ही गाजर ಹೌದಾ, गाजर ಅಂತ ನಿಮ್ಗೆ ಗೊತ್ತು, ಕ್ಯಾರೆಟ್ ಅಂತ। और नाक ये सभी भी शब्द क्या है? अ मात्रा से आने वाले शब्द है बच्चों। अ ಮಾತ್ರೆಯಿಂದ ಬರುವಂತಹ ಶಬ್ದಗಳು ಇವೆಲ್ಲ ಶಬ್ದಗಳನ್ನು ನೀವು ಓದಿ ತದನಂತರ
HW ಹಾಗೂ CW ಒಳಗೆ ಬರೆಯಿರಿ. और अभी थोड़े शब्द है, ಇನ್ನೂ ಸಾಕಷ್ಟು ಶಬ್ದಗಳಿದ್ದಾವೆ. ಆ ಶಬ್ದಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಕಾಮ್, ಕಾಮ್ ಅಂದರೆ ಕೆಲಸ. घास, घास दो अक्षर से, दो वर्ण से आने वाले शब्द ये सभी भी ಕಾಮ್. घास ಅಂದರೆ ಮೇವು ಅಥವಾ ಹುಲ್ಲು, ಮೇವು ಅಂತ ಅರ್ಥ, ಹುಲ್ಲು ಅಂತ ಅರ್ಥ. ಅದೇ ರೀತಿ ಚಾರ್ ಅಂದರೆ ಚಾರ್, 4. ವೈಸೆ ಹಿ ಸಾತ್, ಸಾತ್ ಮೀನ್ಸ್ 7. ಬಾಲ್ ಅಂದರೆ ಈ ಒಂದು ಕೂದಲು ಅಂತ. ವೈಸೆ ಹಿ ಗಾಯ್, ಆಕಳು. ಆಮ್ ಮೀನ್ಸ್ ಮ್ಯಾಂಗೋ. ಛಾಲ್ ಮೀನ್ಸ್, ಛಾಲ್ ಅಂದರೆ ಈ ಒಂದು ಚಾಲನೆ ಅಥವಾ ಯಾವುದೇ ಒಂದು ಕಪಟ ಅಂತ ಅರ್ಥ, ಚಾಲ್. ಛಾಯಾ, ಛಾಯ್, ಛಾಯ್, ಚಾಯ್. ಚಾಯ್ ಅಂತಂದರೆ ಟೀಗೆ ನಾವು ಚಾಯ್ ಅಂತ ಕರಿತೀವಿ. ಜಾಲ್, ಜಾಲ್ ಅಂದರೆ ಬಲೆ ಅಂತ ಅರ್ಥ, ಬಲೆ. ವೈಸೆ ಹಿ ಆಗೆ ಬಡ್ಕರ್ ಮಾನವ್, ಮನುಷ್ಯ. ಇವು 3 ಅಕ್ಷರಗಳಿಂದ ಕೂಡಿದಂಥ ಒಂದು ಮಾತ್ರೆಗಳು ನೋಡಿ. ಇವು 2 ಅಕ್ಷರಗಳಿಂದ ಕೂಡಿದಂತಹ ಆ ಮಾತ್ರ ಅಕ್ಷರ. ये 3 अक्षर से होने वाले आ मात्र अक्षर. मानव, बादल, मानव ಮನುಷ್ಯ. ಬಾದಲ್ ಅಂದರೆ ಮೋಡ. ಚಾವಲ್ ಅಂದರೆ ಅಕ್ಕಿ. ಚಾದರ್ ಅಂದರೆ ಹೊದಿಕೆ. ಪಾಲಕ್ ಅಂದರೆ ಈ ಒಂದು ಪಾಲಕ್, ಆ ಒಂದು ಪಲ್ಲಿಗೆ ನಾವು ಪಾಲಕ್ ಅಂತ ಕರಿತೀವಿ. ವೈಸೆ ಹಿ ಕಾಗಜ್ ಅಂದರೆ, ಕಾಗಜ್ ಅಂದರೆ ಪೇಪರ್, ಕಾಗದ. ಕಾಜಲ್ ಅಂದರೆ ಕಾಡಿಗೆ. ವೈಸೆ ಹಿ ಬಾಲಕ್ ಹೈ, ಬಾಲಕ್ ಯಾನಿ ಬಾಲಕ. ಅವ್ರ ಜಾನ್ವರ್, ಜಾನ್ವರ್ ಅಂದರೆ ಪ್ರಾಣಿಗಳಿಗೆ ನಾವು ಜಾನ್ವರ್ ಅಂತ ಕರಿತೇವೆ. ವೈಸೆ ಹಿ ಪಾಠಶಾಲಾ, ಪಾಠಶಾಲಾ ಅಂದರೆ ಸ್ಕೂಲಿಗೆ ಪಾಠಶಾಲಾ ಅಂತ ಕರಿತೀವಿ. ये सभी भी क्या है बच्चों, आ मात्राएं के शब्द है बच्चों. ಇವೆಲ್ಲವೂ ಏನಪ್ಪ ಅಂದರೆ ಆ, ಹೌದಾ, ಆ ಮಾತ್ರೆಯಿಂದ ಕೂಡಿದಂಥ ಒಂದು ಶಬ್ದಗಳು. ಅ ಮಾತ್ರೆಯಿಂದ ಇರೋಲ್ಲ, ಕೇವಲ ಆ ಮಾತ್ರೆಯಿಂದ ಈ ಒಂದು ಶಬ್ದಗಳನ್ನು ನಾವಿಲ್ಲಿ ಕಾಣಬಹುದು. अब हम आगे बढ़ते हैं. ई मात्राएं से आने वाले कुछ शब्दों के बारे में जानकारी प्राप्त करेंगे. कुछ शब्दों का हम देखेंगे. ಅಂದರೆ ಈಗ ನಾವು ಅ ಮಾತ್ರೆಯಿಂದ ಕೆಲವು ಶಬ್ದಗಳನ್ನು ನಾವು ನೋಡಿದ್ವಿ. ಈಗ ನಾವು ಈ ಮಾತ್ರದಿಂದ ಬರುವಂಥ ಕೆಲವು ಶಬ್ದಗಳನ್ನು, ಅಂದರೆ ಸಣ್ಣ ಈದಿಂದ ಬರುವಂಥ ಕೆಲವು ಶಬ್ದಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಕ ಪ್ಲಸ್ ಈ, ಕಿ है ना, किताब. ये है ई मात्रा, यानी कि छोटा ई के ई मात्राएं का शब्द है ये. और किसान, ಕಿಸಾನ್ ಅಂದರೆ ರೈತ, ಫಾರ್ಮರ್. ಗಿಟಾರ್, ಗಿಟಾರ್ ಗೊತ್ತಲ್ಲ. ಅದೇ ರೀತಿ ಈ ಒಂದು ಹಿರನ್, हिरन जिंके. और यहाँ पर भी 2 अक्षर से आने वाले ई मात्राएं के शब्द है, 2 अक्षर से. पहला है दिन, दिना. चित्र, चित्रा. शीला, शीला एक नाम है, ಇದು ಒಂದು ಹೆಸರು ಶೀಲಾ. ಮಿತ್ರ, ಮಿತ್ರ ಮೀನ್ಸ್ ಸ್ನೇಹ, ಗೆಳೆಯ, ಸ್ನೇಹಿತ ಅಂತ. ದಿಲ್, ದಿಲ್ ಮೀನ್ಸ್ ಹೃದಯ, ಹಾರ್ಟ್. ऐसे ही तिल, तिल मीन्स ಎಳ್ಳುಗೆ ಎಳ್ಳನ್ನು तिल ಅಂತ ಕರಿತೀವಿ. यहाँ पर ये छोटा ई का मात्र का शब्द है निधि. ನಿಧಿ ಅಂದರೆ ಗೊತ್ತಿದೆ. ಸಿರ್ ಅಂದರೆ ತಲೆ. ಪಿತಾ ತಂದೆ. ಕಿಲಾ, ಕಿಲಾ ಅಂದರೆ ಈ ಒಂದು ಮೊಳೆಯನ್ನು ಕೀಲಾ ಅಂತ ನಾವು ಕರಿತೀವಿ, ಹೌದಾ, ಕೀಲಾ ಮೊಳೆ. ವೈಸೆ ಈ ಸಿತಾರ್, ಸಿತಾರ. ಸಿತಾರ ಅಂದರೆ ಈ ಒಂದು ವೀಣೆಯನ್ನು, ಇದನ್ನು ನುಡಿಸೋ ಸಿತಾರವಾದ ಅಂತ ಕರಿತೀವಿ. ವಿಮಾನ ಅಂತ ಏರೋಪ್ಲೇನ್ ಗೊತ್ತಿದೆ. ವಿಜ್ಞಾನ್, ವಿಜ್ಞಾನ. ಐಸೆ ಹಿ ಟಿಕಟ್ ಅಂದರೆ ಟಿಕೆಟು. ಲಿಫಾಫಾ, ಲಿಫಾಫಾ ಮೀನ್ಸ್ ಕವರ್ ಅಂತ ನಾವು ಇನ್ನು ಕರಿತೇವೆ. ಪಿಲಾನ, ಪಿಲಾನ ಅಂದರೆ ಕುಡಿಸು. ಖಿಲಾನ ತಿನ್ನಿಸು. ಚಿಮಟ, ಚಿಮಟ ಅಂದರೆ ಚಿಮುಟಕ್ಕೆ. ಜಿಗರ್, ಜಿಗರ್ ಅಂದರೆ ಈ ಒಂದು
ಹೃದಯ ಅಂದರೆ ಜಿಗರ್ ಅಂತಂದರೆ ಒಂದು ಕಲೇಜ ಅಂತ ನಾವಿಲ್ಲಿ ಹೇಳ್ತೀವಿ, ಅಂದರೆ ಹೃದಯದ ಒಂದು ಭಾಗ ಅಂತ ನಾವು ಜಿಗರ್ ಅಂತ ಹೇಳ್ತೀವಿ. और हम आगे बढ़कर ये सभी भी छोटा ई मात्रा के शब्द है. अब हम आगे बढ़कर क्या देखेंगे, बड़ा ई मात्राएं के शब्द देखेंगे. ಇವೆಲ್ಲವೂ ಏನಪ್ಪ ಅಂದರೆ ಸಣ್ಣ ಈದಿಂದ ಬರುವಂತಹ ಒಂದು ಶಬ್ದಗಳು. ಇವೆಲ್ಲ ಶಬ್ದಗಳನ್ನು ಕೂಡಿಸಿ ನೆಕ್ಸ್ಟ್ ನಾವು ಮುಂದೆ ಏನು ನೋಡೋಣ, ದೊಡ್ಡ ಈದಿಂದ ಬರುವಂಥ ಶಬ್ದಗಳನ್ನು ಅಧ್ಯಯನವನ್ನು ಮಾಡೋಣ. अगला हम बड़ा ई से आने वाले शब्द के बारे में जानकारी प्राप्त करें. बड़ा ई से आने वाले मात्राओं के शब्द के बारे में, ದೊಡ್ಡ ಈಯ ಒಂದು ಮಾತ್ರೆಗಳಿಂದ ಬರುವಂಥ ಶಬ್ದಗಳ ಬಗ್ಗೆ ತಿಳಿದುಕೊಳ್ಳೋಣ. ಪಹಲಾ ಹೇ ಚೀಲ್. ಹೌದಾ, ಚೀಲ್ ಅಂದರೆ ಏನು, ಗರುಡ, ಹದ್ದು. ವೈಸಾ ಹಿ ಹೈ ದೂಸರಾ ಖೀರ್, ಖೀರಾ. यहाँ पर है ना ಖೀರಾ. ಸಿಡಿ, ಏಣಿ. ಬಿನ್, ಬಿನ್ ಅಂದರೆ ಗೊತ್ತಿದೆಯಲ್ಲ ನಿಮ್ಗೆ, ಹಾವಾಡಿಗೆ ಊದುವುದನ್ನು ಊದಿಸ್ತಿರ್ತಾನಲ್ಲ ಅದನ್ನು ನಾವು ಬಿನ್ ಅಂತ ಕರಿತೇವೆ. ಪುಂಗಿಯನ್ನು ಬಿನ್ ಅಂತ ಕರಿತೇವೆ. और जो बड़ा ई से दो शब्द आते हैं ना, बड़ा ई मात्र वाले से, वो शब्द के बारे में हम थोड़ा देख लेंगे, थोड़ा जानकारी प्राप्त करेंगे. पीला, ಪೀಲಾ ಅಂದರೆ ಯೆಲ್ಲೋ ಕಲರ್ ಬಣ್ಣವನ್ನು ಪೀಲಾ ಅಂತ. ನೀಲಾ, ಬ್ಲೂ ಕಲರ್. ಐಸೆ ಈ ಕೀಡಾ ಅಂತಂದರೆ ಈ ಒಂದು ಕ್ರಿಮಿ, ಹುಳ. ಗೀತ್ ಅಂದರೆ ಹಾಡು. ಬೀಸ್ ಅಂದರೆ 20, 20 और दूसरा है ಸಿಟಿ. ಸಿಟಿ ಅಂದರೆ ಈ ಒಂದು ಪಿ ಅಂತ ತುತ್ತೂರಿ. ದೀದಿ ಅಂದರೆ ಅಕ್ಕ. ಅವರು ಗೀಲಿ, ಗೀಲಿ. ಜೀಜಿಗೂ ಸಹ ಅಕ್ಕ ಅಂತೀವಿ, ದೀದಿಗೂ ಸಹ ಅಕ್ಕ ಅಂತ ಕರಿತೀವಿ. ಲೀಚಿ. ಇವೆಲ್ಲ ಶಬ್ದಗಳು ಏನಪ್ಪ ಅಂತಂದರೆ ದೊಡ್ಡ ಈ ಮಾತ್ರೆಯಿಂದ ಬರುವಂತಹ ಎರಡು ಶಬ್ದಗಳು, ಎರಡು ವರ್ಣಗಳಿಂದ ಕೂಡಿದಂಥ ಶಬ್ದಗಳು ಇವೆಲ್ಲವು, ಇವಷ್ಟು. ಹೌದಾ. और तीसरा है दीवार. दीवार ಅಂದರೆ ಗೋಡೆ. और ये सभी भी बीमार, तीतर, दीपक. ऐसे ही जीवन, पीपल, कीचड़, चिलना, ठिकरा. ಇವೇನಪ್ಪ ಅಂತಂದರೆ ಇವೆರಡು ಮೂರು ಸಾಲಿನ ಮೂರು ವರ್ಣಗಳ ಒಂದು ಶಬ್ದಗಳು ಅಂತ. ಇದರಲ್ಲಿ ಎರಡು ಅಕ್ಷರಗಳಿದ್ದರೆ, ಇದರಲ್ಲಿ ಎರಡು ವರ್ಣಗಳಿದ್ದರೆ, ಇದರಲ್ಲಿ ಮೂರು ವರ್ಣಗಳಿರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಈ ಮಾತ್ರೆಯಿಂದ ಬರುವಂತಹ ಶಬ್ದಗಳು ಅಂತ ನಾವಿಲ್ಲಿ ಕರಿತೀವಿ. अब हम आगे बढ़कर ऊ मात्राओं से आने वाले शब्द के बारे में जानकारी प्राप्त करेंगे. ऊ, गुलाब, यानी कि इसको ऊ यहाँ पर लिखना हो, ऐसा लिखते हैं गुलाब. ऊ. पो प्लस ऊ मात्रा पुलिस. हौदा. ऐसे ही गुड़िया, ऐसे ही कुर्ता. ये सभी भी क्या है, ऊ मात्राओं से आने वाले शब्द है. ಇವೆಲ್ಲವೂ ಏನಪ್ಪ ಅಂದರೆ ऊ ಮಾತ್ರೆಯಿಂದ ಬರುವಂತಹ ಶಬ್ದಗಳು. और आगे बढ़कर दो शब्द, दो वर्ण के शब्द है ऊ मात्राएं के. मुनि. ಹೌದಾ, ಮುನಿ ಅಂದರೆ ಋಷಿ ಮುನಿಗಳನ್ನು ಅಂತ ನಾವು ಮುನಿ ಅಂತ ಕರಿತೀವಿ. ಪುಲ್. ऐसे ही सुधा, ये एक नाम है. सुन ಅಂದರೆ ಕೇಳು, ಚುನ್ ಅಂದರೆ ಆರಿಸು. ऐसे ही ಖುಲ್. ಖುಲ್ ಅಂದರೆ ಈ ಒಂದು ಓಪನ್ ಆಗುವುದಕ್ಕೆ ನಾವು ಖುಲ್ ಅಂತ ಕರಿತೀವಿ, ತೆಗೆಯುವುದನ್ನು ಖುಲ್ ಅಂತ ಕರಿತೀವಿ. ಖುಷಿ ಅಂದರೆ ಸಂತೋಷ. ಪುತ್ರ, ಪುತ್ರ यानी कि ಮಗ. ಚುಪ್ ಅಂದರೆ ಸುಮ್ಮನೆ. ಬುನ್ ಅಂದರೆ ಈ ಒಂದು ಬುನ್ ಅಂತಂದರೆ ಎಣೆ ಅಂತ ಹೇಳ್ತೀವಿ, ಎಣೆಯುವುದು. ಬುನ್ ಎಣೆಯುವುದು. ಅವ್ರ ವೈಸೆ ಈ ಕುಟಿಯ ಅಂದರೆ ಮಗಳಿಗೆ ಕುಟಿಯ ಅಂತ ಹೇಳ್ತೀವಿ.
कुशल 3 अक्षर के शब्द है। देखो बच्चों ये 3 अक्षर, यहाँ से 3, यहाँ ये दोनों भी 2 अक्षर के शब्द है, ये दोनों भी 3 अक्षर के शब्द है। कुटिया, कुशल, सुनार, ತುಳಸಿ, ತುರಾಯಿ। ಸುನಾರ್ ಅಂದರೆ ಈ ಒಂದು ಆಭೂಷಣವನ್ನು ಮಾಡುವವನು, ಬಂಗಾರ ಮಾಡುವವನಿಗೆ ಸುನಾರ್ ಅಂತ ಕರಿತೀವಿ ನಾವು। ವೈಸೆ ಈ ತುಳಸಿ, ತುಳಸಿ ಇದು ಸಹ ಹೆಸರಾದ ತುಳಸಿ ದೇವಿ ಈ ರೀತಿಯಾಗಿ। ತುರಾಯಿ ಅಂತಂದರೆ ಹೀರೆಕಾಯಿ। ತುರಂಗ್, ತುರಂಗ್ ಕುಮಾರ್, ಲುಹಾರ್ ಕಬ್ಬಿಣವನ್ನು ಮಾಡುವವನು ಲುಹಾರ್, ಕುಮಾರ ಅಂದರೆ ರಾಜ್ಕುಮಾರ। ದುಕಾನ್, दुकान अंदर अंगड़ी। तुषार, ये सभी भी क्या है, ऊ मात्राएं के शब्द है। तो बच्चों ये सभी शब्दों के बारे में आप जानकारी प्राप्त कर लिए है ना। तो ठीक है, अब हम बड़ा ऊ के मात्राओं के बारे में जानकारी प्राप्त करेंगे। तो ಬಡ ಊ ಅಂದರೆ ದೊಡ್ಡ ಊದ ಒಂದು ಮಾತ್ರೆಗಳಿಂದ ಬರುವಂಥ ಶಬ್ದಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ। ಪಹला है दूध, दूध, चूहा, ಮೂಲಿ, ಚೂಡಿ। ಏನಂದರೆ ಹಾಲು, ಇಲಿ, ಮೂಲಂಗಿ, ಚೂಡಿ। ಚೂಡಿ ಅಂತಂದರೆ ಬಳೆಗಳಿಗೆ ನಾವು ಚೂಡಿ ಅಂತ ಕರಿತೇವೆ। यहाँ पर भी 2 मात्राएं के शब्द है, 2 ಅಕ್ಷರ के ಶಬ್ದ, 2 ಅಕ್ಷರಗಳಿಂದ ಕೂಡಿದಂಥ ಒಂದು ಶಬ್ದಗಳು ಸಹ ಇಲ್ಲಿ ನಾವು ಇಲ್ಲಿ ಕಾಣ್ಬೋದು। ಅವು ಯಾವಪ್ಪ ಅಂತಂದರೆ ಝೂಲ, ಝೂಲ ಅಂದರೆ ಉಯ್ಯಾಲೆ। दूध ಮೀನ್ಸ್ ಹಾಲು, ಜೂತ ಅಂದರೆ ಸ್ಲಿಪ್ಪರ್ಸ್ ಹೇಳ್ತೀವಿ। धूल ಅಂದರೆ ಧೂಳು। और दूसरा है पूजा, ಪೂಜೆ, ಧೂಪ್ ಅಂದರೆ ಸೂರ್ಯನ ಒಂದು ಬೆಳಕು, ಬಿಸಿಲು। ಚೂನ, ಚೂನ ಇಲ್ಲಿ 2 ಅರ್ಥ ಕೊಡುತ್ತೆ, ಒಂದು ಸುಣ್ಣ ಅನ್ನತ್ತೆ ಅಂತ ಅರ್ಥ ಕೊಟ್ಟರೆ, ಇನ್ನೊಂದು ಚೂನ ಅಂದರೆ ಆರಿಸು ಅಂತ। ಭೂಕ್ ಅಂದರೆ ಹಸಿವು। ಸೂರಜ್, सूर्य। यहाँ पर भी 3 अक्षर के शब्द है, सूरज सूर्य। नूतन, ನೂತನವಾದ ಹೊಸದಾದಂಥ। और सूरत, सूरत ये सभी भी क्या है, मुखा। और तुणीर ये सभी भी क्या है, ये सभी भी ऊ मात्रा से आने वाले 2 और 3 अक्षर के शब्द है। खूबसूरत ಸುಂದರವಾಗಿ, ಧೂಮ್ ಧಾಮ್ ಶಾನದಾರ್ ಸಂಭ್ರಮದಿಂದ ಸಡಗರದಿಂದ ಅಂತ ನಾವು ಕರಿತೇವೆ। ವೈಸೆ ಹಿ दूध वाला, ಸೂಜ್ ಬೂಜ್ ಅಂದರೆ ಬುದ್ಧಿಶಕ್ತಿಯ ಒಂದು ಆಲೋಚನೆ ಅಂತ ಅರ್ಥ, ಸೂಜ್ ಬೂಜ್ ಆಲೋಚನೆ। दूध वाला ಅಂತಂದರೆ ಹಾಲನ್ನು ಮಾರುವವ ಅಂತ ನಾವಿಲ್ಲಿ ಕರಿತೇವೆ। तो बच्चों ये सभी भी आपका आप लोग ये सभी को भी अपने CW नोट्स में लिखिए और HW नोट्स में लिखिए। तो बच्चों आप सभी को स्वर और उनकी मात्राएं के बारे में जानकारी प्राप्त हुई ना, अच्छे से समझ में आ गया ना। ಈ ಎಲ್ಲ ಸ್ವರ ಮತ್ತು ಮಾತ್ರೆಗಳ ಬಗ್ಗೆ ನೀವು ಈ ಒಂದು ಪಾಠದ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಲ್ಲ। ಈಗ ನಿಮಗೆ स्वर और उनकी मात्राएं का HW और CW में लिखिए। और दूसरा है स्वर और उनकी मात्राएं का आ मात्राएं का CW और HW में लिखिए। ಈ ಒಂದು HW ಮತ್ತು CW ಸ್ವರ ಮತ್ತು ಅದರ ಮಾತ್ರೆಗಳು, ಅದೇ ರೀತಿ ಆದಿಂದ ಬರುವಂಥ ಶಬ್ದಗಳು ಮಾತ್ರೆಗಳನ್ನು ನಾವು ಈ ಒಂದು ಶಬ್ದಗಳನ್ನು HW ಮತ್ತು CW ಒಳಗೆ ಬರೆಯಿರಿ। ಅದೇ ರೀತಿ ಈದಿಂದ ಬರುವಂಥ ಮಾತ್ರೆಗಳನ್ನು HW ಮತ್ತು CW ಒಳಗೂ ಸಹ ಬರೆಯಿರಿ। ಅದೇ ರೀತಿ ಈದಿಂದ ಬರುವಂಥ ಮಾತ್ರೆಗಳನ್ನು ಕೇವಲ CW ಒಳಗೆ ಮಾತ್ರ ಬರೀರಿ। ಎಲ್ಲಿಂದ ದೊಡ್ಡ ಈದಿಂದ CW ಒಳಗೆ ಬರೀರಿ। ನಾನು ಎಲ್ಲಿವರೆಗೆ ಲೆಸನ್ ಮಾಡೀನಿ, ಊವರೆಗೆ, ಹೌದಾ? ಈ ಎಲ್ಲ ಟೆಕ್ಸ್ಟ್ ಬುಕ್ನ ನಾನು PDF ಹಾಕ್ತೀನಿ, ಅದನ್ನು ನೋಡಿಕೊಂಡು ನೀಟಾಗಿ ಬರೆಯಿರಿ।
और ऊ और ऊ ಎ ಸಬಿ ಬಿ ಇವೆಲ್ಲವೂ ಸಹ ಏನಪ್ಪ ಅಂದರೆ CW ಒಳಗೆ ಬರೆಯಿರಿ. ಅದೇ ರೀತಿ ಊನು ಸಹ ನಿಮ್ಮ ಒಂದು CW ಒಳಗೆ ಬರೆಯಿರಿ. ಅ ಆ ಇ ಅವರಿಗೆ ನೀವು HWನಲ್ಲಿ ಬರೆಯಿರಿ ಅವುಗಳ ಶಬ್ದಗಳನ್ನು. ಉಳುಕಿದ ಎಲ್ಲ ದೊಡ್ಡ ಇ ಅದೇ ರೀತಿ ಊ ಸ್ವರದ ಮಾತ್ರೆಗಳು ಸ್ವರದ ಮಾತ್ರೆ ಮತ್ತು ಸ್ವರದಿಂದ ಬರುವಂಥ ಶಬ್ದಗಳೆಲ್ಲವನ್ನು ಏನು ಮಾಡಬೇಕು ನೀವು CW ಒಳಗೆ ನೀಟಾಗಿ ಬರೆಯಬೇಕು. तो धन्यवाद बच्चों. अगले रू के मात्राओं को हम अगली कक्षा में चर्चा करेंगे. ರೂದಿಂದ ಬರುವಂತಹ ಶಬ್ದಗಳನ್ನು ಮುಂದಿನ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ. आप सभी को धन्यवाद.